70% ಹಾವು ಎಲ್ಲ ವಿಷಕಾರಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಸಮಾಧಾನವಾಗಿ ತಾಳ್ಮೆಯಿಂದ ಇರಬೇಕು, ಗಾಬರಿ ಆಗೋದೇ ಬೇಡ. ನಾವು ಗಾಬರಿ ಆದಷ್ಟು ಎಷ್ಟು ನಮ್ಮಲ್ಲಿ ಈ ಸರ್ಕ್ಯುಲೇಷನಲ್ಲಿ ಅಥವಾ ನಾವು ಏನು ರಕ್ತ ಪರಿಶೀಲನೆ ಜಾಸ್ತಿ ಆಗಿಬಿಟ್ಟು ವಿಷ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಮ್ಮಲ್ಲಿ ಬೇಗ ಡೆತ್ ಆಗೋ ಚಾನ್ಸಸ್ ಆಗ್ಬೋದು, ಅದ್ರ ಸಿಂಪ್ಟಮ್ಸ್ ಬೇಗ ಬರೋದಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಗಾಬರಿ ಆಗೋದು ಬೇಡ. ಎರಡನೇದು ಏನು ಮಾಡ್ತಾರೆ, ಕಚ್ಚಿದ ತಕ್ಷಣ ಜನ ಏನು ಮಾಡ್ತಾರೆ, ಆ ಹಾವನ್ನ ಹೊಡೆಯಕ್ಕೆ ಹೋಗ್ತಾರೆ. ಹೊಡೆದ್ಬಿಟ್ಟು ನಂಗೆ ನೋಡಿ ಈ ಹಾವು ಕಚ್ಚಿದೆ ಅಂತ ತೊಗೊಂಬಂದು ಆಸ್ಪತ್ರೆಗೆ ತೊಗೊಂಬರ್ತಾರೆ. ಇದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಆ ಹಾವು ನಾವು ಕಚ್ಚಿದಾಗ ಅದೂ ಗಾಬರಿ ಆಗಿರುತ್ತೆ. ಒಂದು ನಾವು ಕಚ್ಚಿದ ತಕ್ಷಣ ಯಾರು ಕಚ್ಚಿರ್ತಾರೆ ಅವ್ರನ್ನ ನಿಧಾನವಾಗಿ ಆ ಜಾಗದಿಂದ ದೂರ ತೊಗೊಂಬರ್ಬೇಕು. ಅದೇ ರೀತಿ ಯಾರು ಜೊತೆಯಲ್ಲಿರ್ತಾರೆ ಅವರು ಹಾವು ಕಚ್ಚಕ್ಕೆ ಹೋದರೆ ಏನಾಗುತ್ತೆ, ಆ ಹಾವು ಇವ್ರಿಗೆ ಇನ್ನೊಂದ್ಸಲಿ ಕಚ್ಚೋ ಚಾನ್ಸಸ್ ಇರುತ್ತೆ. ಇದೆರಡರಿಂದನೂ ತಿರ್ಗಾ ಕಚ್ಚಿದವ್ರಿಗೆ ಇನ್ನೊಂದ್ಸಲಿ ಕಚ್ಚೋ ಚಾನ್ಸಸ್ ಇರುತ್ತೆ. ಯಾರು ಅವ್ರನ್ನ ಹಿಡಿಯೋಕ್ಕೆ ಹೋಗ್ತಾರೆ ಅವ್ರನ್ನೂ ಕಚ್ಚೋಕ್ಕೆ ಚಾನ್ಸಸ್ ಇರುತ್ತೆ. ಅದರೂ ಹೆದರ್ಕೊಂಡಿರೋದ್ರಿಂದ ಸೊ ಅದು ದಯವಿಟ್ಟು ಹಾವು ಹೊಡೆಯೋಕ್ಕೆ ಹೋಗ್ಬಿಡಿ, ಅದರ ಪಾಡಿಗೆ ಅದು ಬಿಟ್ಬಿಡಿ. ಅದಾಯ್ತಾ. ಅದಾದಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಮೈ ಮೇಲೆಲ್ಲ ಟೈಟ್ ಬಟ್ಟೆಗಳಿರುತ್ತೆ. ಇವಾಗೆಲ್ಲ ಟೈಟ್ ಬಟ್ಟೆಗಳು ಹಾಕ್ಕೊಂಡಿರ್ತಾರೆ ಅಥವಾ ಟೈಟ್ ಬೆಲ್ಟ್ ಹಾಕ್ಕೊಂಡಿರ್ತಾರೆ, ಕೈಯಲ್ಲಿ ಉಂಗುರ ಹಾಕ್ಕೊಂಡಿರ್ತಾರೆ, ವಾಚ್ ಹಾಕ್ಕೊಂಡಿರ್ತಾರೆ, ಕಾಲು ಉಂಗುರ ಇರುತ್ತೆ. ಎಲ್ಲನೂ ಇದೆಲ್ಲ ಟೈಟ್ ಆಗಿರೋದನ್ನೆಲ್ಲ ತೆಗೆದುಬಿಡಿ. ತೆಗೆದುಬಿಟ್ಟು ನಾವು ಆ ಜಾಗ ನಮ್ಮಲ್ಲಿ ಎಲ್ಲಿ ಕಚ್ಚಿರುತ್ತೆ ಜಾಸ್ತಿ ಮೂಮೆಂಟ್ ಆಗದಲ್ಲ ಥರ ನೋಡ್ಕೋಬೇಕು. ಅಂದರೆ ಅದನ್ನು ಜಾಸ್ತಿ ಮೂಮೆಂಟ್ ಮಾಡಿದ್ರೆ ಏನಾಗುತ್ತೆ, ವಿಷ ಸರ್ಕ್ಯುಲೇಷನ್ ಆಗಿ ಅಬ್ಸಾರ್ಪ್ಷನ್ ಜಾಸ್ತಿ ಬೇಗ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ನಾವು ಒಂದು ಸ್ಪ್ಲಿಂಟ್ ಅಂತ ಹೇಳ್ತೀವಿ, ಏನಾದರೂ ಒಂದು ಸಪೋರ್ಟ್ ಕೊಟ್ಬಿಟ್ಟು ಒಂದು ದಾರ ಕಟ್ಬಿಟ್ಟು ಕೈ ಮೂವ್ಮೆಂಟ್ ಮಾಡದೇ ಇರೋ ಥರ ಅಥವಾ ಕಾಲು ಮೂವ್ಮೆಂಟ್ ಮಾಡದೇ ಇರೋ ಥರ ಅಲ್ಲಿ ಅದನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡಿಬಿಟ್ಟು ಎಡಭಾಗಕ್ಕೆ ಮಲಗಿಸ್ಕೊಂಡು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಬರ್ಬೇಕಾಗುತ್ತೆ. ಇದಿಷ್ಟು ನಾವು ಮಾಡಬಾರ್ದನ್ನ ತುಂಬಾ ಮಾಡ್ತಾ ಇದೀವಿ. ಅದು ದಯವಿಟ್ಟು ಅದನ್ನ ಯಾರು ಮಾಡಕ್ ಹೋಗ್ಬೇಡಿ. ಅದರಿಂದನೇ ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ತಾ ಇರೋದು, ಜನರಿಗೆ ತುಂಬಾ ತೊಂದರೆಗಳಾಗ್ಬಿಟ್ಟು ಸಾವುಗಳು ಮರಣಗಳು ಆಗ್ತಾ ಇರೋದು ಅದರಿಂದಾನೆ. ಫಸ್ಟ್ ನಾವು ಕಚ್ಚಿದ ತಕ್ಷಣ ಏನ್ ಮಾಡ್ತಾರೆ, ತುಂಬಾ ಜನ ಅದನ್ನ ಬ್ಲೇಡಿಂದ ಕಟ್ ಮಾಡೋದು, ರಕ್ತ ಆಚೆ ಬರಲಿ ಅಂತ ಮಾಡ್ತಾರೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಏನೇ ಒಂದು ಆ್ಯಕ್ಟಿವಿಟಿ ಮಾಡಿದಾಗ ಒಂದು ಇನ್ಫ್ಲಮೇಷನ್ ಅಂತ ನಮ್ಮಲ್ಲಿ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನೋದು ಜಾಸ್ತಿ ಆಗಿಬಿಟ್ಟು ಅಲ್ಲಿ ತಿರ್ಗಾ ವಿಷ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅಲ್ಲಿ ನಾವು ಏನೂ ಮಾಡೋಕ್ಕೆ ಹೋಗಬಾರ್ದು, ಗಾಬರಿನೂ ಆಗಬಾರ್ದು, ಕಟ್ ಮಾಡಬಾರ್ದು, ಅದನ್ನು ಹೀರಕ್ಕೂ ಹೋಗಬಾರ್ದು. ನಾವು ಹೀರಕ್ಕೆ ಹೋದಾಗ ಏನಾಗುತ್ತೆ, ನಮ್ಮಲ್ಲಿ ಎಲ್ಲಾದ್ರೂ ಬಾಯಲ್ಲಿ ಎಲ್ಲಾದರೂ ಒಂದು ಚಿಕ್ಕ ಗಾಯ ಇದ್ದರೆ ಯಾರು ಹೀರಿರ್ತಾರೆ ಆ ವಿಷ ಅವ್ರ ಬಾಯಲ್ಲೂ ಹೋಗ್ಬಿಟ್ಟು ಅವ್ರಿಗೂ ತೊಂದರೆ ಆಗುತ್ತೆ. ಅವ್ರಿಗೂ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ವಿಷಕಾರಿಯ ಪರಿಣಾಮ ಶುರು ಆಗುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಮೊನ್ನೆ ತಾವು ಎಲ್ಲ ನೋಡಿರ್ಬೋದು, ಚಿತ್ರದುರ್ಗದಲ್ಲಿ ಪಾಪ ಒಂದು ಹುಡುಗಿಗೆ ಹಾವು ಕಚ್ಚಿತ್ತು. ಅವರ ಟೀಚರ್ ಬಂದು ಏನು ಮಾಡಿದ್ರು, ಅವರ ಉದ್ದೇಶ ತುಂಬ ಒಳ್ಳೇದಿತ್ತು, ಪಾಪ ಹುಡುಗಿಗೆ ಬದುಕಿಸ್ಬೇಕಂತ. ಅವ್ರೇನು ಮಾಡಿದ್ರು, ಆ ಹಾವನ್ನ ಹೀರ್ಬಿಟ್ಟು ವಿಷನ ಹೀರ್ಬಿಟ್ಟು ಆಚೆ ಹೋಗಿತಾ ಇದ್ರು. ಆ ಟೈಮಲ್ಲಿ ಏನಾಗಿತ್ತು, ಇಬ್ರಿಗೂ ಪ್ರಾಬ್ಲಮ್ ಆಗ್ಬಿಟ್ಟು ಇಬ್ರೂ ಸೀರಿಯಸ್ ಆಗಿಬಿಟ್ಟು ಬೇರೆ ಬೇರೆ ಕಡೆ ಅಡ್ಮಿಟ್ ಆದರು. ಐಸಿಯುಲಿ ಅಡ್ಮಿಟ್ ಆಗಿಬಿಟ್ಟು ಇಬ್ರೂ ಲಕ್ಕೀಲಿ ಇಬ್ರೂ ರಿಕವರಿ ಆಗಿಬಿಟ್ಟು ಇಬ್ರೂ ಚೆನ್ನಾಗಾದ್ರು. ಇದನ್ನು ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮಾಧ್ಯಮದವ್ರು ಇರ್ದಿರ್ಬೋದು ಅಥವಾ ಬೇರೆ ಏನಾದರೂ ಹೇಳ್ತಾರೆ, ಆ ಮಾಸ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಹೇಳ್ತಾರೆ. ಬಟ್ ತುಂಬ ಅವ್ರ ಉದ್ದೇಶ ಒಳ್ಳೇದೇ ಇರ್ಬೋದು, ಬಟ್ ಮಾಡಿದ ಕೆಲಸ ಒಳ್ಳೇದಲ್ಲ. ಅದು ಬಿಟ್ಟು ಇನ್ನೊಂದು, ನಾವು ತುಂಬ ಏನು ಮಾಡ್ತಾರೆ ಅಂತ ಎಲ್ಲರೂ ಟೈಟ್ ಆಗಿ ಒಂದು ಬಟ್ಟೆ ಸುತ್ಕೊಂಡ್ಬರ್ತಾರೆ, ಹಾರ ಹಗ್ಗ ಬಟ್ಟೆ ಟೈಟಾಗಿ ಸುತ್ಕೊಂಡ್ಬರ್ತಾರೆ. ಟಾರ್ನಿಕೆ ಅಂತ ಹೇಳ್ತೀವಿ. ಟಾರ್ನಿಕೆ ದಯವಿಟ್ಟು ಅವ್ರು ಕಟ್ಟಕ್ಕೆ ಹೋಗಬಾರ್ದು. ಇದನ್ನ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಕಡೆನೂ ಮೆನ್ಷನ್ ಮಾಡ್ತಾರೆ, ಇದನ್ನು ಕಟ್ಟಕ್ಕೆ ಹೋಗಬಾರ್ದು. ಕಟ್ಟಿದ್ರೆ ಏನಾಗುತ್ತೆ, ಅಲ್ಲಿ ಊತ ಬಂದ್ಬಿಟ್ಟು ಬ್ಲೀಡಿಂಗು ಜಾಸ್ತಿ ಆಗ್ತಾ ಇರುತ್ತೆ. ನಮಗೆ ವಿಷದಿಂದ ಜಾಸ್ತಿ ಆಗ್ತಿದೆಯಾ ಅಥವಾ ಕಟ್ಟರಿಂದ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಇದೇನಾದರೂ ನಾವು ಸಡನ್ ಆಗಿ ತೆಗೆದುಬಿಟ್ರೆ ಎಲ್ಲಾದರೂ ಹಾಸ್ಪಿಟ್ಲಲ್ಲಿ ಸಡನ್ ಆಗಿ ಇಲ್ಲಿರೋಂಥ ವಿಷ ಏನಿರುತ್ತೆ ಅದು ಸಡನ್ ಆಗಿ ನಮ್ಮ ಬಾಡಿ ಸರ್ಕ್ಯುಲೇಷನ್ಗೆ ಅಥವಾ ರಕ್ತದಿಂದ ಎಲ್ಲ ಕಡೆ ಬಂದ್ಬಿಟ್ಟು ತುಂಬ ಪ್ರಾಬ್ಲಮ್ ಮಾಡುತ್ತೆ. ಸಡನ್ ಆಗಿ ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ, ಸಡನ್ ಆಗಿ ನಮ್ಮ ಉಸಿರಾಟ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇದು ಜಾಸ್ತಿ ಯಾವ ಟೈಟಾಗಿ ಕಟ್ಟಿರ್ತಾರೆ, ಈ ಭಾಗಕ್ಕೆ ರಕ್ತ ಪರಿಚಲನೆ ಸ್ಟಾಪ್ ಆಗಿಬಿಟ್ಟು ಗ್ಯಾಂಗ್ರೀನ್ ಆಗ್ಬಿಟ್ಟು ಕಟ್ ಮಾಡೋ ಅಂಥ ಪ್ರಮೇಯಗಳು ಬರುತ್ತೆ.